ಗೋವಿಂದ ಗೋವಿಂದ. ಅಕ್ಕ ಮಹಾದೇವಿ ದುಡ್ಡನ್ನ ಸೇವ್ ಮಾಡು, ನೀನು ಮಾಡೋ ಶೋಕಿ ಕಮ್ಮಿ ಮಾಡು. ಬಾಗಲಕೋಟೆಯಲ್ಲಿ ಯಾರು ವಿಡಿಯೋ ನೋಡ್ತಿದ್ದೀರಾ? ಇವಳು ನೋಡಿ ಇಲ್ಲಿ ಬ್ಯೂಟಿಫುಲ್ ವ್ಯೂ. ಈ ಪೋಲ್ಗೆ ಹೊಡೆದು ಇದಕ್ಕೆ ಹೊಡೆದಿರೋದು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡಿದ್ದೀರಾ. ಏನು ಅಮ್ಮಮ್ಮ ಏನ್ ತೊಳಮ್ಮ? ಅಮ್ಮಮ್ಮ ಸೀರೆ ಉಟ್ಕೊಂಡು ತಲೆ ಬಚ್ಕೊಂತ ಇದೆ. ನಾನು ಬಟ್ಟೆ ಹಾಕೊಂಡು ರೆಡಿ ಆಗಿದ್ದೀನಿ. ಅಯ್ಯೋ ಅಯ್ಯೋ ಏನೇನೋ ಮಾತಾಡಲ್ಲ ಅಮ್ಮ. ಆಯ್ತು, ಮುಗಿತಾ ನಿಂದು ಮುಗಿತಾ? ಸಾಕು ಸಾಕು ಸಾಕು, ನಾ ಮಾತಾಡ್ತೀನಿ ಇವಾಗ. ನನ್ನ ಬ್ಲಾಗ್ ಇದು, ನಿಂತು ನನ್ನ ಬ್ಲಾಗು, ನಾ ಮಾತಾಡ್ತೀನಿ. ನೀನು ಸ್ವಲ್ಪ ಸೈಲೆಂಟ್ ಆಗಿ, ಒಂಚೂರು ಸೈಲೆಂಟ್ ಆಗಿರು. ನಿಂಗೂ ಸ್ಪೇಸ್ ಕೊಟ್ಟಿನಿ, ನಂಗೂ ಸ್ವಲ್ಪ ಫಾಲೋವರ್ಸ್ ಬರಲಿ. ಇಲ್ಲ ನಿಂಗೆ ಪಾಯಿಂಟ್ ಆಗ್ಬಿಟ್ರೆ ನಾನೇನು ಮಾಡಲಿ ಅಲ್ವಾ? ಆಮೇಲೆ ನೀನು ಬಿಟ್ಟು ಹೋಗ್ಬಿಡ್ತೀನಿ ನನ್ನ, ಆಮೇಲೆ ನಾನು ಒಬ್ಬನೇ ಇರ್ಬೇಕು ಚಾನಲಲ್ಲಿ. ಸೊ ಗೈಸ್, ಇವತ್ತು ನಾವು ದೇವಸ್ಥಾನ ಹೋಗ್ತಿದ್ವಿ. ಇವತ್ತು ಏನಮ್ಮ ಅದೇನಂತಲ್ಲ, ಇವತ್ತು ರಥ ಸಪ್ತಮಿ, ಸೂರ್ಯ ರಥ ಇರೋ ದಿವಸ ಅಂತ. ಅದೇನೋ ರಥ ಇರೋ ದಿವಸ ಅಂತೆ ಸೂರ್ಯಂದು. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಅಮ್ಮ ಬೆಳಿಗ್ಗೆ ಹೇಳಿದ್ರು ಹೋಗೋಣ ಅಂತ. ಟೈಮ್ ಆಲ್ರೆಡಿ ಇವಾಗ 12:30 ಆಗ್ಬಿಟ್ಟಿದೆ. ಮಧ್ಯಾಹ್ನ ನಾವು ಹೋಗೋ ಸಂಜೆ ಆಗಿರುತ್ತೆ. ಇರುತ್ತಾ? ನಮ್ಮ ಜೊತೆಗೆ ನಮ್ಮ ಅಕ್ಕ ಕೂಡ ಬರ್ತಿದ್ದಾಳೆ. ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕ ಅವ್ರ ಅತ್ತೆ ಕೂಡ ಬರ್ತಿದ್ದಾರೆ. ದೇವಸ್ಥಾನ ಹೋಗಿ ಸ್ವಲ್ಪ ದೇವ್ರನ್ನ ಬೇಡ್ಕೊಂಡು ಬರುವ. ಓಕೆ. ನಮಸ್ತೆ ಎಲ್ಲರಿಗೂ. ಹಾಯ್ ಹಾಯ್. ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಗಾಯ್ಸ್, ಬಂದು ನಮ್ಮ ಬಿಳಿ ಕೂದಲು ಸ್ಟಾರ್ಟ್ ಆಯ್ತು. ನಿಮ್ಮ ಅಜ್ಜಿಗೆ ಬಿಳಿ ಕೂದಲಾಗೈತಲ್ಲ ನೋಡಲ್ಲಿ, ನಿಮ್ಮ ಅಜ್ಜಿಗೆ ಬಿಳಿ ಕೂದಲಾಗೈತೆ. ಕೂದಲು ಈ ಕೂದಲು ಇರ್ತಲ್ಲ, ಫುಲ್ ಬಿಳಿ ಕೂದಲಾಗಿದೆ ನಿಮ್ಮ ಅಜ್ಜಿಗೆ. ಪರವಾಗಿಲ್ಲ. ಬಲಲ್ಲ. ಸೊ ಗಾಯ್ಸ್, ನನ್ನ ಕಾರ್ ಬೇರೆ ನಾನು ತವಿಸ್ಕೊಟ್ಟಿನಿ. ಹೋಗಿ ನಾನು ಕಾರ್ ತಗೊಂಬರೋಣ ಬನ್ನಿ. ನಾನು ಹೋಗ್ಬಿಟ್ಟು ಕಾರ್ ತರೋಷ್ಟರಲ್ಲಿ ನೀನು ಹೋಗಿ ಬಟ್ಟೆನ ಚೇಂಜ್ ಮಾಡ್ಕೊಂಡು ನೀಟಾಗಿ ಹೊಸ ಬಟ್ಟೆ ಹಾಕೋಬೇಕು, ಸರಿನಾ? ಬಟ್ಟೆ ಹಾಕೋಬಾ, ಹೊಸ ಬಟ್ಟೆ ಹಾಕೋ. ನೀವು ಹೊಸ ಬಟ್ಟೆ ಬೇಡವಾ ನಿಂಗೆ? ನೀ ಎಲ್ಲೂ ಬಿಟ್ಟೋಗಲ್ಲಮ್ಮ, ಹೊಸ ಬಟ್ಟೆ ಹಾಕೊಂಬ ಹೋಗಿ ನಿಡಿ. ನಾನು ಆಯ್ತು ಹೋಗ್ತೀನಲ್ಲ, ಅದಕ್ಕೆ ಅವಳು ಬತ್ತಾಳೆ ಅಂತ. ಕಾರ್ ತಗೊಂಬತ್ ನೀವು. ಕುಶಾನಿ ಹೋಗ್ಬಿಟ್ಟು ಕುಶನಿ ಇದನ್ನ ಹಾಕ್ಲಾ? ಕುಶಾನಿ ನೋಡಿ, ಈ ಬಟ್ಟೆ ಬೇಡವಾ ಅಂತ ಹೇಳಿ ಬೇರೆ ಬಟ್ಟೆ ಬೇಕಂತ. ಅದು ಹೆಂಗಂತಾಳೆ ಹೌದಾ? ಹೆಂಗಮ್ಮ? ಬಳೆ ಅಲ್ಲ, ಬಳೆ ಅಲ್ಲಮ್ಮ, ಇದು ಹಾಟು. ಇನ್ಯಾವ್ದು? ಇವ್ಳು ಬಟ್ಟೆ ಹಾಕ್ಬೇಕು ಅಂದ್ರೆ ನನಗಿದೆ ತಲೆನೋವು. ಇದು ಬೇಡ, ಅದು ಬೇಡ, ತಲೆನೋವು. ಇದನ್ನ ಹಾಕ್ಲಾ? ಇದ್ಬೇಕ ನೋಡಿ, ಇದು ಅದನ್ನ ಹಾಕ್ಲಾ? ನೀವು ಅಜ್ಜಿ ಮೊಮ್ಮಗಳು ಹೆಂಗಾರ ತಗಲಾಡ್ತೀರಿ, ನಾವು ಕಾರ್ ತಗೊಂಬತ್ತೀನಿ. ಪ್ರೇಮಿಗಳು ಇಲ್ಲಿ ಇಬ್ಬರು ಲೈಲಾ ಮಜ್ನುಗಳು ಹೆಂಗಾಡ್ತಾವ್ರಿ ಇಲ್ಲಿ. ಗೈಸ್, ನಾನು ಓದ್ ಬ್ಲಾಗಲ್ಲಿ ನಮ್ಮ ಅಕ್ಕ ಹೊಸ ಮನೆ ತೊಗೊಂಡ್ರು, ನಮ್ಮ ಅಕ್ಕ ಮತ್ತು ಹೊಸ ಮನೆ ತೊಗೊಂಡ್ರು ಅಂತ ಹಾಕಿದ್ದೆ, ಗೊತ್ತಾ? ಸೊ ಆ ಬ್ಲಾಗಲ್ಲಿ ನಾನು ಹೇಳಿದ್ದೆ ನಾನು ಯಾವಾಗ ಮನೆ ತೊಗೋತೀನಿ ಅಂತ. ಅದಕ್ಕೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ದುಡ್ಡನ್ನ ಸೇವ್ ಮಾಡು, ನೀನು ಮಾಡೋ ಶೋಕಿ ಕಮ್ಮಿ ಮಾಡು, ಆಗ ನೀವು ಮನೆ ತೊಗೊಬೋದು ಅಂತ ಕಮೆಂಟ್ಗಳು ಓದಿದೆ. ಅದನ್ನು ಗೈಸ್, ಇವಾಗ ದುಡ್ಡನ್ನ ಸೇವ್ ಮಾಡೋಕೆ, ಹೌದು ನಾನು ಸೇವ್ ಮಾಡ್ತಾಯಿದ್ದೀನಿ, ದುಡ್ಡನ್ನ ಸೇವ್ ಮಾಡ್ತಿಲ್ಲ ಅಂತ ಇಲ್ಲ, ದುಡ್ಡನ್ನ ಸೇವ್ ಮಾಡ್ತಿದ್ದೀನಿ. ಆದರೆ ಜಾಸ್ತಿ ಅಮೌಂಟ್ ಸೇವ್ ಮಾಡೋದಕ್ಕಾಗ್ತಿಲ್ಲ. ಯಾಕಂದರೆ ಇವಾಗ ನಮ್ಮ ಮನೇಲಿ ಒಬ್ಬನೇ ನಾನು ಇರೋದು. ಮನೆ ನೋಡ್ಕೊಳ್ಳೋದಕ್ಕಾಗಿರಲಿ, ಮನೆ ಮೇಂಟೆನೆನ್ಸ್ ಆಗಿರಲಿ, ನನ್ನ ಖರ್ಚುಗಳಾಗಿರಲಿ, ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನಾನು ಒಬ್ಬನೇ ನಾವೆಲ್ಲ ಮಾಡ್ಕೊತಿರೋದು. ಸೊ ನಾನು ಜಾಸ್ತಿ ಅಮೌಂಟ್ ಸೇವ್ ಮಾಡೋದಕ್ಕಾಗ್ತಿಲ್ಲ. ಅದೇ ನನಗೆ ಅಲ್ಲಿ ಹೊಡ್ತಾ ಬೀಳ್ತಿರೋದು. ನಮ್ಮ ಅಪ್ಪ ಇದ್ದಿದ್ರೆ ನಮ್ಮ ಅಪ್ಪ ಮನೆ ಖರ್ಚು ನೋಡ್ಕೊತೀವಿ, ನಾನು ದುಡ್ಡನ್ನ ಸೇವ್ ಮಾಡ್ಕೊಂಡು ಮನೆ ತೊಗೊಬೋದಾಯಿತು. ಆಮೇಲೆ ಕೆಲವರು ಲೋನ್ಗಳಲ್ಲಿ EMIಗಳು ಮನೆ ತೊಗೊತಾರೆ. ಸೊ ನನಗೆ ಲೋನಲ್ಲಿ EMIಲಿ ಮನೆ ತೊಗೊಳೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನನಗೆ ಅವಾಗ ಫ್ರೀಡಮ್ ಇರಲ್ಲ ಗೈಸ್. ನನಗೇನು ಮಾಡೋದಕ್ಕೂ ಫ್ರೀಡಮ್ ಇರಲ್ಲ. ಬರೀ ದುಡಿಬೇಕು, ಕಟ್ಟಬೇಕು ಇಷ್ಟು ತಲೆಯಲ್ಲಿರುತ್ತೆ. ಸೊ ಅದನ್ನು ಬಿಟ್ಟು ನಾನು ನಮ್ಮ ಪರ್ಸ್ನಲ್ ಲೈಫ್ನ ನಾನು ಎಂಜಾಯ್ಮೆಂಟ್ ಮಾಡೋದಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ನನಗೆ ಜಾಸ್ತಿ ಅಮೌಂಟ್ನ ಸೇವ್ ಮಾಡೋದಕ್ಕಾಗ್ತಿಲ್ಲ. ನಾನು ದುಡಿಯೋ ದುಡ್ಡನ್ನ ನನ್ನ ಖರ್ಚಿಗೆ ಮತ್ತು ಒಂದು ಸ್ವಲ್ಪ ಅಮೌಂಟ್ನ ಸೇವ್ ಮಾಡ್ತಿದ್ದೀನಿ, ಮತ್ತು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಇಷ್ಟಲ್ಲೇ ಆಗ್ತಿದೆ. ಮನೆ ಕಟ್ಟಷ್ಟು ದುಡ್ಡು ಸೇವ್ ಮಾಡೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕಾಗತ್ತೆ ಅನ್ಕೋತೀನಿ. ನಾನೊಂದು ದೊಡ್ಡ ಹೀರೋ ಆಗಿ ಅವಾಗ ಅದರ ಬರೋ ದುಡ್ಡನ್ನ ಸೇವ್ ಮಾಡ್ಕೊಬೋದು. ಸೊ ಅದರ ಮುಂದೆ ಪ್ಲ್ಯಾನ್ಗಳಿದ್ದಾವೆ.
ಇನ್ನು 23 ವರ್ಷ ಆಗೈತೆ. 23 ವರ್ಷಕ್ಕೆ ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಇನ್ನು ಮುಂದೆ ತುಂಬ ಇದೆ ನೋಡೋದು, ಮಾಡುವ. ಆದರೆ ಮನೆ ಕಟ್ಸ್ತೀನಿ. ಅದು ಈ ಬ್ಲಾಗಲ್ಲಿ ನಿಮ್ಮೆಲ್ರಿಗೂ ನಿಮ್ಮ ಕಣ್ಣು ಮುಂದೆ ಮನೆ ತೊಗೋತೀನಿ ಅಲ್ಲ ಕಟ್ಸ್ತೀನಿ, ಅವೆಲ್ಲರೂ ಅದರ ಒಂದು ಮಾಡೇ ಮಾಡ್ತೀನಿ ಗೈಸ್. ಇದು ನನ್ನ ಚಾಲೆಂಜು. ಸೊ ಈಗ ಕಾರ್ ತೊಗೊಂಡೋಗೋದಕ್ಕೆ ಬನ್ನಿ. ನೋಡಿ ಇವಾಗ ಕಾರು ರಿಪೇರಿ ಕೊಟ್ಟಿದ್ದೀನಿ. ನೋಡಿ ಇವಾಗ ಎಷ್ಟಾಗುತ್ತೆ ನಿಮ್ಮ ಕಣ್ಣು ಮುಂದೆ ಕಟ್ತೀನಿ ನಾನು ದುಡ್ಡು. ನೋಡಿ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಎಲ್ಲಿದೆ ಸೇವ್ ಮಾಡಿದ್ದೀನಿ ನೀವೇ ಹೇಳಿ. ನೋಡಿ ಗೈಸ್ ಹೆಂಗಿದೆ ಕಾರು. ಯಪ್ಪ ಎಷ್ಟು ಐತೆ ಕಾರಿದು, ಚೆನ್ನಾಗಿದೆಯಲ್ಲ. ತುಂಬ ಹಳೆಯ ಮಾಡಲ್. ಹಿಂದೆ ಅವರು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ, ಮಸ್ತಾಗಿದೆ. ಈಗ ಜಸ್ಟು ಕಾರ್ನ ನೀಟಾಗೆ ಸರ್ವಿಸ್ ಮಾಡಿಸ್ಕೊಂಡು ತೊಗೊಂಡು ಬಂದೆ. ನೋಡಿ ನಿಮ್ಮ ಕಣ್ಣು ಮುಂದೆನೇ ಬಿಲ್ಲು ಎಷ್ಟು ಕಟ್ಟು ಬಂದೀನಿ ಅಂತಂದರೆ 7,900 ರೂಪಾಯಿ. ನೋಡಿದ್ರಾ, 7,900 ರೂಪಾಯಿ ಆಗಿದೆ. ಈ ದುಡ್ಡು ನನಗೆ ಯಾರು ಕೊಡ್ತಾರೆ? ನಾಳೆ ದುಡ್ಬಿಟ್ಟು ನಾನು ಹಾಕಿ ಕೊಡಬೇಕಲ್ವ. ಸೊ ಖರ್ಚುಗಳಿರುತ್ತೆ ಗೈಸ್, ಸಿಕ್ಕಾಪಟ್ಟೆ. ಮನೆ ಖರ್ಚು ಅಂದರೆ ಸುಮ್ಮನೆನಾ? ನಾನೊಂದು 3-4 ಇಯರ್ಸಿಂದ ನಮ್ಮ ಅಪ್ಪ ಸತ್ತಾಗಿಂದನು ನಾನೇ ನಮ್ಮ ಮನೆಯನ್ನು ನೋಡ್ಕೊತಿರೋದು. ಖರ್ಚು ಗಿರ್ಚು ಏನಿದೆ ಪ್ರತಿಯೊಂದು ನಾನೇ ನೋಡ್ಕೊತಿರೋದು. ನಂಗೆ ಯಾರೂ ಬ್ಯಾಗ್ ಸಪೋರ್ಟ್ ಇಲ್ಲ. ಮತ್ತು ನಮ್ಮ ಅಪ್ಪ ಏನು ದುಡ್ಡು ಮಾಡಿ ಇಕ್ಕಿಲ್ಲ ಖರ್ಚು ಮಾಡೋದಕ್ಕೆ. ನಾನು ದುಡ್ಡು ಮಾಡ್ತಿರೋದು. ಅದಾದ ಒಂದು ಕಮೆಂಟ್ ನೋಡಿ ಬೇಜಾರಾಯಿತು, ನೀವು ಶೋಕಿ ಮಾಡೋದು ಕಮ್ಮಿ ಮಾಡ್ಬಿಟ್ಟು ದುಡ್ಡು ಸೇವ್ ಮಾಡೋ ಅಂತ. ಸೇವ್ ಮಾಡೋಕ್ಕೆ ಹೋದರೆ ಹಿಂಗಾಗುತ್ತೆ. ಇರಲಿ, ಇಟ್ಸ್ ಓಕೆ, ಇಟ್ಸ್ ಆಲ್ ಲೈಫ್. ಗೇಮು ಲೈಫೇ ಒಂಥರ ಗೇಮ್ ಇದ್ದಂಗೆ. ಆ ಗೇಮಲ್ಲಿ ನಾವು ಉಳಿತೀವೋ ಸಾಯ್ತೀವೋ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಗೇಮ್ನ ಚೆನ್ನಾಗಿ ಆಡ್ಕೊಂಡು ಒಳ್ಳೆ ಪಬ್ಜಿ ಗೇಮ್ ಥರ ಇದೆ. ಲಾಸ್ಟ್ವರೆಗೂ ಇದು ಚಿಕನ್ ನೋಡಿಬೇಕು, ಅದೇ ಲೈಫ್ ಅಂದರೆ. ಅಕ್ಕ ಮತ್ತು ಅವರ ಅತ್ತೆ ಬಂದಿದ್ದಾರೆ ನಮ್ಮ ಮನೆ ಹತ್ರ. ಸೊ ಬನ್ನಿ ಹೋಗುವ. ಹಾಯ್ ಚೈತ್ರ. ಹಾಯ್ ಆಂಟಿ, ಹೆಂಗಿದ್ದೀರಾ? ಹಾಯ್ ಚೈ. ಹಾಯ್. ಸುಮ್ಮನೆ ಹಾಯ್ ಮಾಡಿದೆ ಅಷ್ಟೇ. ನೀನು ಕೂದು ತೋರಿಸ್ಬೇಡ ಕಡೆ. ನೀನು ಕೂದು ತೋರಿಸಿ ನಾವು ಆಡಿಯನ್ಸ್ಗೆಲ್ಲ ಅವ್ಳು ಕೂದು ತೋರಿಸಿ ಹಾಳು ಮಾಡ್ಬಿಟ್ಟಲ್ಲ ಎಲ್ರಿಗೂ. ಹೊಂಚ್ಕೊಂತಿದ್ಯಾ? ದೃಷ್ಟಿ ಆಗ್ಬಿಡುತ್ತಾ? ಅಯ್ಯೋ ನೋಡ್ದ ಅತ್ತೆ ಕೇರು, ದೃಷ್ಟಿ ಆಗ್ಬಿಡುತ್ತೆ ಅಂತ. ಚೆನ್ನಾಗಿದೆ ಶರ್ಟು. ಸೊ ಗೈಸ್ ಶರ್ಟ್ ಚೆನ್ನಾಗಿದ್ಯಾ? ಹಾಂ, ಶರ್ಟ್ ನಾನು ತೊಗೊಂಡಿದ್ದೆ ಎಲ್ಲಿ ಗೊತ್ತಾ? OWO ಅಫಿಷಿಯಲಲ್ಲಿ ನಮ್ಮದೇ ಬ್ರ್ಯಾಂಡ್ ಶರ್ಟ್ ಗೈಸ್ ಇದೆ. ನೀವು ಬೇಕು ಅಂತಂದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ, ಹೋಗ್ಬಿಟ್ಟು ಬೈ ಮಾಡ್ಕೊಂಬತ್ತೀನಿ. ನಮ್ಮದೇ ಬ್ರ್ಯಾಂಡ್ ಶರ್ಟ್. ಯಾವ್ದೇವ್ರದ್ದು ಇದು? ಪಚ್ಚಮ್ಮ. ಹಾಂ, ಹೌದಾ? ಹೆಂಗಿತ್ತು ಓಂ ಶಕ್ತಿ? ಫುಲ್ಲು ರಶ್ಶಾ? ಹಾಂ, ಚೆನ್ನಾಗಾಯ್ತಾ ದರ್ಶನ ಎಲ್ಲ? ಸೂಪರ್. ಇಟ್ಕೊಂಬರ್ತೀನಿ. ಗ್ರೀನ್ ಕಲರ್ ಬೊಟ್ಟು ಗೈಸ್ ಇದು. ಗ್ರೀನ್ ಕಲರ್ ಬೊಟ್ಟು ಓಂ ಶಕ್ತಿದು. ಏನೇ ನಿಂಗೇನು ಬೇಕು ಬೊಟ್ಟು? ನೀನು ಹಾಕೋ ಬೊಟ್ಟು ತಗೋ. ಓಂ ಶಕ್ತಿದು ಹಚ್ಕೊಳಮ್ಮ. ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ಗೈಸ್ ಹುಚ್ಚಿ ಹೆಂಗವಳೆ. ಏಯ್ ಅಕ್ಕ ಮಹಾದೇವಿ. ಗೈಸ್ ನಮ್ಮ ಅಕ್ಕ ಬಂದರೆ ನಮ್ಮ ಮನೆಗೆ ಒಂಥರ ಖುಷಿ ಗೈಸ್. ನನಗೆ ಒಂಥರ ಮನೆ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ಅಕ್ಕ ಇಲ್ಲ ಅಂದರೆ ಒಂಥರ ಇವಳ್ದೇ ಕಾಟ ನಮ್ಮ ಮನೇಲಿ ಅರ್ಧ. ಇವಳ್ದು ಸ್ವಲ್ಪ ಕಾಟ ಇರಬೇಕು. ಯಾರಿಗಿಡ್ತೀಯಮ್ಮ? ನೋಡ್ದಾ? ಹಾಂ, ದೇವಿ ನೋಡ್ಕೊಳ್ಳೋದು ಯಾರು? ಅಮ್ಮಮ್ಮ. ಅದಕ್ಕೆ ಕುಶಾನಿ ನೋಡಿಲಿ, ನಿಮ್ಮಮ್ಮ ಏನು ಹಚ್ಕೊಂತವಳೆ. ಕುಶಾನಿ, ನಿಮ್ಮ ಅಮ್ಮ ಹಚ್ಕೊತಾಳೆ ನೋಡ ಇಲ್ಲಿ. ಏನು ಹಚ್ಕೊತಾಳೆ ನಿಮ್ಮಮ್ಮ? ಕೇಳು ನಿಮ್ಮಮ್ಮ ಹಚ್ಕೊತಾಳೆ ನೋಡಿ. ನಿಂಗೆ ಕೊಟ್ಟಿದ್ದಾರೆ. ಹಾಂ, ತೋರಿಸು. ವಾವ್, ನೈಸ್. ಏನಮ್ಮ ಇವತ್ತಿನ ರಂಗೋಲಿ ತೋರಿಸ್ಬೇಕಾ? ನೋಡಿ ಗೈಸ್, ನಮ್ಮಮ್ಮ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಸೊ ರಂಗೋಲಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ನಮ್ಮಮ್ಮ ರಂಗೋಲಿ ವ್ಲಾಗ್ ಮಾಡ್ತಾರಂತೆ. ರಂಗೋಲಿಗಳು ಟೈಪ್ಸ್ ಆಫ್ ರಂಗೋಲಿ ಬಿಡ್ತಾರೆ ನಮ್ಮಮ್ಮ. ಚೆನ್ನಾಗಿದೆ ರಂಗೋಲಿ ಇದು, ಚೆನ್ನಾಗಿದೆ ಕಣಮ್ಮ. ನೆಕ್ಸ್ಟ್ ಟೈಪ್ಸ್ ಆಫ್ ರಂಗೋಲಿ ವಿಡಿಯೋ ಮಾಡೋಣ ವಿಡಿಯೋ, ಓಕೆನಾ? ಹಾಂ, ಡನ್. ಬಾರೇ ಬೇಗ ಹೋಗೋಣ, ಬನ್ನಿ ಆಂಟಿ ಹೋಗೋಣ. ಒಂದು ಆರೆಂಜ್ ತೊಗೊಂಡು ಹೋಗ್ತಾ ಇದ್ದೀನಿ ಡಯಟ್ ಮಾಡಲಿಕ್ಕೆ. ನಾನು ಡಯಟ್ ಮಿಸ್ ಮಾಡ್ಬಾರ್ದಲ್ಲಮ್ಮ, ಅದಕ್ಕೆ. ಇವಾಗ ಹೊರಟಿದ್ದೀವಿ. ನಮ್ಮ ಅಕ್ಕ ಬಂದು ಮುಂದೆ ಕುತ್ಕೊಂಡ್ರು ಗೈಸ್. ಫಸ್ಟು ಪಾಪ ನಮ್ಮ ಅಮ್ಮ ಕುತ್ಕೊಬೇಕಾಯ್ತು ಮುಂದೆಗಡೆ. ನಮ್ಮ ಅಕ್ಕ ಬಂದು ಕುತ್ಕೊಂಡ್ಬಿಡ್ಲು ಮುಂದೆಗಡೆ. ಓಕೆ, ಇವಾಗ ಹೊರಟಿದ್ದೀವಿ. ನಾವು ಹೋಗ್ತಿರೋ ಲೊಕೇಶನ್ ಬಂದ್ಬಿಟ್ಟು ಚಿಕ್ಕಮದುರೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀವಿ. ಚಿತ್ರ ಮತ್ತೆ ಯೋಚನೆ ಹೇಳಿ ಪ್ಲೀಸ್. ನೋಡಿ ಗೈಸ್, ಅವಾಗ ನಂಗೆ ಏನು ಹೇಳಿದ್ಲು ಅವಳು, ಮತ್ತೆ ಯೋಚನೆ ಹೇಳಿ ಅಂದ್ರೆ ನಗ್ತಾವಳೆ. ಹೇಳಿ ಚಿತ್ರ. ಶರ್ಟ್ ನೋಡಿ ಗೈಸ್, ನಿಂಗೆ ಬೇಕಾ? ಹಾಂ ಗೈಸ್, ನಮ್ಮ ಅಕ್ಕಂಗೆ ಈ ಶರ್ಟ್ ಇಷ್ಟ ಇದೆ ಅಂತಂದ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಪ್ರಾಂಪ್ಟ್ ಆಗಿ ಹೇಳ್ತಿರೋದಿದೆ, ನಮ್ಮ ಬ್ರ್ಯಾಂಡು ಅಂತ ಹೇಳ್ತಿಲ್ಲ ಪಾಪ ಅವಳು. ನಿಜವಾಗ್ಲೂ ಹೇಳ್ತೀನಿ, ನಂಗೆ ನಿಜ ಗೊತ್ತಿರ್ಲಿಲ್ಲ ನಿಮ್ದು ಇದು ನಿಮ್ ಬ್ರ್ಯಾಂಡ್ ನಿಮ್ದು ಅಂತ. ಬಟ್ ನಾನು ನೋಡಿದ ತಕ್ಷಣ ಸಖತ್ ಇಷ್ಟ ಆಯ್ತು. ನೀನ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಗೈಸ್, ಇದು ಬೇಕು ಅಂತಂದ್ರೆ ಅಫಿಷಿಯಲ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅದನ್ನು ಅಪ್ಡೇಟ್ ಮಾಡ್ತೀನಿ.
ಅದನ್ನೇ ನೀವು ತೊಗೊಬೋದು. ತುಂಬ ಅಫೋರ್ಡಬಲ್ ಪ್ರೈಸ್ ಅಪ್ಡೇಟ್ ಮಾಡ್ತೀವಿ. ಸಾಫ್ಟ್ ಆಗಿದೆ ಬಟ್ಟೆ. ನಾವು ಪ್ರಮೋಷನ್ ಮಾಡಿದಿಲ್ಲ ನಾವು, ಪಾಪ ಅವಳು ನಿಜವಾಗ್ಲೂ ಇಷ್ಟ ಆಗಿದೆ, ನನಗೂ ಇಷ್ಟ ಆಗಿದೆ ಬಟ್ಟೆ, ಅದಕ್ಕೆ ತಗೊಂಡಿದ್ದು. ಬೇಕಾದ್ರೆ ಹೇಳಿ ಏನೇನು ಕನ್ನಡಕ ಬಿದ್ದೋಗುತ್ತೆ ಅವಾಗಿಂದ ಹಿಂಗೆ ಕುಶಾನಿ ತೋರ್ಸರಿ ಫ್ಲೆಕ್ಸ್. ಅಯ್ಯೋ ಗೈಸ್, ಇನ್ನು ಮಾಲಾಪೇಕ್ಷ ಹತ್ರ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಹಿಗ್ಗಾಮುಗ್ಗ ಟ್ರಾಫಿಕ್ ಇದೆ ಗೈಸ್ ಇವತ್ತು. ಇದೇ ರೋಡಲ್ಲಿ ಸೊ ಆಕ್ಸಿಡೆಂಟ್ ಆಗಿತ್ತು. ಇಲ್ಲಿಂದ ಒಂಚೂರು ಮುಂದೆ ಬನ್ನಿ ತೋರಿಸ್ತೀನಿ. ಪಾಪ ನಮ್ಮ ಅಮ್ಮ ನೋಡಿಲ್ಲಂತೆ. ಆ ಕಡೆಯಿಂದ ಬರ್ಬೇಕಾದ್ರೆ ಇದೇ ಪೋಲ್ ಹೊಡೆದಿದ್ದವನು. ಈ ಪೋಲ್ ಹೊಡೆದು ಇದಕ್ಕೆ ಹೊಡೆದಿರೋದು ಒಂದು ಪೋಲು. ಅಲ್ಲಿ ಹಂಪಿದೆ ನೋಡಿ, ಒಂದು ಹಂಪು ಮುಂದೆಗಡೆ ಅಲ್ಲಿ. ಆ ಹಂಪು ಎಗರ್ತಿರೋದು ಅವನು. ಆ ಹಂಪು ಎಗರ್ಸಿ ಅಲ್ಲಿಂದ ಎಗರಿ ಇಲ್ಲಿ ಬಿದ್ದಿರೋ ಬಂದ್ಬಿಟ್ಟು ಅವನು. ಇದೇ ರೋಡಲ್ಲಿ ನಮ್ಮ ಮಚ್ಚ ಹೋಗಿದ್ದು. ಹಬ್ಬ ರಾಮ, ಅದು ಕಣ್ಣು ಇನ್ನೂ ಅವನ ಫೇಸು ನನ್ನ ಕಣ್ಣು ಮುಂದೆ ಇದೆ ಗೈಸ್. ಯಪ್ಪ ಪಾಪ ನಮ್ಮ ಮಚ್ಚ ಇದ್ದಿದ್ರೆ ಪಕ್ಕ ಅವನು ಬಂದಿರೋನು ಇವಾಗ. ಅಂತಿದ್ರ ಅವನು ಪಕ್ಕ ಬಂದಿರೋನು ಇದ್ದಿದ್ರೆ. ನೋಡ್ದ ಮತ್ತಾಗ ಅಲ್ವಾ, ಅವನು ಬತ್ತಾವನು ಇವಾಗ. ನಿಜವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಈ ರೋಡಿಗೆ ಬಂದಾಗಲ್ಲೂ ನಾನು ಮಿಸ್ ಮಾಡ್ಕೋತೀನಿ. ಇದೇ ರೋಡ್ ಅವ್ನು ಗೊತ್ತಿದ್ದಲ್ವಾ, ಒಂಥರ ಏನೋ ಬೇಜಾರಾಗುತ್ತೆ ಮನಸ್ಸಿಗೆ ಅಲ್ವಾ, ಮಿಸ್ ಆಗಲ್ಲ. ಹೌದು, ಬೇಗ ಬರಲಿ ಮಚ್ಚ. ಇವಾಗ ಹೋಯ್ತಾ ಇದ್ದೀವಿ, ಬನ್ನಿ ಹೋಗುವ. ಕುಶಾನಿಗೆ ನಿದ್ದೆ ಬನ್ನಿ ನೋಡಿ ಅಲ್ವಾ, ಚೆನ್ನಾಗೈತೆ. ಕೆರೆನಮ್ಮ ಇದು? ಕೆರೆನಾ ಇದು? ಬೆಂಡು ಚೈ ಮೀನು ಮೀನು ಓ ಮೀನು ಇಡಕ್ ಹಾಕಿರೋದು ಗೈಸ್. ಒಳ್ಳೆ ಬೋಟ್ ಕೊಟ್ರೆ ಒಂದ್ ಒಳ್ಳೆ ಫೋಟೋ ಶೂಟ್ ಮಾಡ್ಕೊಂಡೆ ಒಳ್ಳೆ ಕೂತ್ಕೊಂಡು ಅಲ್ವಾ, ಮಸ್ತಾಗಿ ಜಾಗ ಇದೆ ಸುತ್ತಮುತ್ತ ಸರೌಂಡಿಂಗ್ ಸೂಪರ್ ಆಗೈತೆ ಅಲ್ವಾ. ನಿಮ್ಮ ಅಪ್ಪ ಒಂದ್ಸತಿ ಕರ್ಕೊಂಡ್ ಬಂದಿರ ಕಣ, ಈ ಕಡೆ ಎಲ್ಲ ಕೆರೆ ಏರಿ ನೋಡಿ ನೆನಪಾಯ್ತು ಇವಾಗ. ಹೌದಾ, ರಶ್ ಆಗಿತ್ತು, ಆ ಕಡೆ ಬರಕ್ಕಾಗಲ್ಲ ಅಂತ ಹಿಂಗಾಸ್ ಕರ್ಕೊಂಡ್ ಬಂದಿದ್ದೆ. ಓ ಚೆನ್ನಾಗಿದೆ ನೋಡಿ ರೋಡು. ನೋಡಿ ಗೈಸ್ ಚೆನ್ನಾಗಿದೆ. ಎಷ್ಟು ಗಂಟ ಕೆರೆ ನೋಡಿ ಗೈಸ್, ಸಕ್ಕದಾಗಿದೆ ನೋಡಕ್ಕೆ ಅಲ್ವಾ. ಒಳ್ಳೆ ಬ್ಯೂಟಿಫುಲ್ ವ್ಯೂ. ಹಾ ಬ್ಯೂಟಿಫುಲ್ ಆಗಿದೆ, ಸಕ್ಕದಾಗಿ ಕಾಣಿಸ್ತಿದೆ. ಅದೇ ಒಂಥರ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಕಾಣಿಸ್ತಿದೆ ಗೈಸ್. ಇದು ಕೂಡ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ರೋಡ್. ಕ್ರೇಜ್ ಆಗಿದೆ ರೋಡ್ ಮಾತ್ರ. ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ, ಏನೋ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ, ಹಾ ನಿಜವಾಗೂ ಸೂಪರ್ ಆಗಿದೆ. ಅದೇ ನಮ್ಮ ಕಣ್ಣು ನೋಡೋದಕ್ಕೆ ಸಕ್ಕದಾಗಿ ಕಾಣಿಸ್ತಿದೆ. ಖುಷಿ ನೋಡಿ, ಫುಲ್ ಖುಷಿ ಆಗೋಯ್ತು. ವಾವ್ ಅಂತ ಅವಳು ಇಂಜಾಯ್ ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಹೆಂಗಿದೆ, ಕ್ರೇಜಿ ಆಗಿದೆ. ಈಗ ಜಸ್ಟ್ ಮಧುರೆ ಶನ್ಮಾತ್ಮ ಬಂದಿದ್ದೀವಿ. ನೀವು ಬಂದಿದ್ದೀರಾ ಯಾವತ್ರ ಇಲ್ಲಿಗೆ ಶನ್ಮಾತ್ಮ ಟೆಂಪಲ್ಗೆ? ಯಾವಾಗ ಬಂದಿದ್ದೀರಾ? ಎಷ್ಟು ದಿವಸ ಆಯ್ತಮ್ಮ ಇಲ್ಲಿ? ಎಷ್ಟು ವರ್ಷ ಆಯ್ತು? ನಾವು ಆಟೋದಲ್ಲಿ ಲಾಸ್ಟ್ ಬಂದಿದ್ದು ಸುಮಾರು ಒಂದು 10 ವರ್ಷ ಆಗಿರ್ಬೇಕು. 10 ವರ್ಷ ಆಯ್ತು ಬಂದು ನೀನು? 10 ವರ್ಷ ಆಯ್ತು. ನೀನು ಬಂದು ಎಷ್ಟು ವರ್ಷ ಆಯ್ತು? ಮೊನ್ನೆ ಒಂದು 5 ವರ್ಷ. ಗೈಸ್ ನಾನು ಅವಾಗ ಬರ್ತಾಯಿದ್ದೀನಿ ಗೈಸ್ ಈ ಟೆಂಪಲ್ಗೆ, ಇಲ್ಲಿ ಗಾಡಿ ಪೂಜೆಗೆ. ನನಗೆ ಮನ್ಸಿಗೆ ಶಾಂತಿ ಸಿಗಬೇಕು ಅಂದರೆ ಇಲ್ಲಿಗೆ ಬರ್ತಾ ಇರ್ತೀನಿ. ಮೋಸ್ಟ್ಲಿ ಟೆಂಪಲ್ ಕ್ಲೋಸ್ ಆಗಿರ್ಬೇಕು ಗೈಸ್. ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಆಚೆ ಕಡೆ. ಸೊ ಇವಾಗ ಹಿಂದಗಡೆಯಿಂದ ಹೋಗ್ಬೇಕಂತೆ. ಬನ್ನಿ ಹಿಂದೆಯಿಂದ ಹೋಗೋಣ. ಅಮ್ಮ ಹಿಂಗೆ ತಗೋ ಕಾಯಿಗಳು ನೋಡಿ ಎಷ್ಟು ಕೆಂಪು ಇದ್ದಾವೆ. ಹಾಂ, ಕಾಯಿ ಮೇಲೆ ನೀರು ಹಾಕಿದ್ರೆ ಕೆಂಪಗಾಗುತ್ತಾ? ನಂಗೆ ಗೊತ್ತಾಗಿಲ್ಲ. ಓ ಇದು ಬೇರೆ ಕೆಂಪು ಇದೆ, ಅದಕ್ಕೆ ಕೆಂಪು ಕಾಣಿಸ್ತಿದೆ ನಂಗೆ ಕಾಯಿ. ಗೈಸ್ ನಂಬಿಕೆ ನೋಡಿ ಗೈಸ್, ಅವ್ರಿಗೆ ಕಾಸು ಕೊಟ್ಬಿಟ್ಟು ನಮಗೆ ಇದನ್ನು ಕೊಟ್ಬಿಟ್ಟು ಆಮೇಲೆ ಬಂದು ಕುಡಿ ಕಾಸು ಅಂತ ಹೇಳ್ತವ್ರೆ. ಹಾಂ, ನಮ್ಮಂತರ ದುಡ್ಡು ಇರಲಿಲ್ಲ, ಚೇಂಜ್ ಇರಲಿಲ್ಲ. ನಂಬಿಕೆ ಇದೆ ನಿಮಗೆ, ಪರವಾಗಿಲ್ಲ. ಹಾಂ, ಚೇಂಜ್ ಇಲ್ಲ, ಅದಕ್ಕೆ ಅವ್ರು ನಮ್ಗೆ ದುಡ್ಡು ಕೊಟ್ಟರು. ಅವ್ರಿಗೆ ನಂಗೆ ಗೂಗಲ್ ಪೇ ಮಾಡಬೇಕಿತ್ತು, ಫೋನ್ ಪೇ ಮಾಡಬೇಕಿತ್ತು. ಅವ್ರು ಆ ಪರವಾಗಿಲ್ಲ ಹೋಗ್ಬಿಟ್ಟು ನೀವು ಪೂಜೆ ಎಲ್ಲ ಮಾಡ್ಸ್ಕೊಂಬಂದು ಆಮೇಲೆ ಕಾಸು ಕೊಡಿ ಅಂತಂದರು. ನೋಡಿ ಈಗಿನ ಕಾಲದಲ್ಲೂ ಇಂಥವ್ರು ಇದ್ದಾರೆ, ನಮ್ಮ ನಂಬೋರು ಇದ್ದಾರೆ. ಬನ್ನಿ ಹೋಗೋಣ. ನೋಡಿ ಇವರಿಬ್ರು ರಾಸಲೀಲೆಗಳು ನೋಡಿ. ಹಾಂ, ಇವರಿಬ್ರು ರಾಸಲೀಲೆಗಳು ನೋಡಿ. ಇಲ್ಲಿ ಏನು ಇಬ್ರು ಬೆಳ್ಳಗಿದ್ದೀರಾ? ಇರೋದೇ ಕಪ್ಪಗಿಬ್ರು, ನನ್ನಷ್ಟು ಬೆಳ್ಳಗಿಲ್ಲ ಇಬ್ರು. ಹಾಂ, ಇವಳು ನೋಡಿ ಇಲ್ಲಿ ಮಜಾ ತಗೊಂಡ್ ಮಜಾ. ಗುಶಾನಿ ನಿಂಗೆ ಇದೇ ಬಂದಿದ್ಯಾ? ತುಟಿ ನೋಡಿ, ತುಟಿ ಪರ್ಸ್ಕೊಂಡವಳೆ. ಹಾಂ, ಇಲ್ಲಿ ಕಣ್ಣು ಪರ್ಸ್ಕೊಂಡವಳೆ. ನೀವು ಉಗುರು ಕಟ್ ಮಾಡಲ್ಲ, ಉಗುರುಗಳು ನೋಡಿ ಇಲ್ಲಿ ಹೆಂಗೆ ಬೆಳೆಸ್ಕೊಂಡವಳೆ. ಮಾಡಲ್ಲ ನೀವು ಇಬ್ರು ಏನ್ ಮಾಡ್ತಿರ್ತೀರ ನೋಡ್ಕೊಂಡು ಮಾಡ್ಬೇಕು ತಾನೆ. ನಾವು ಅವಳು ಕಟ್ ಮಾಡಿದ ತಕ್ಷಣ ಬೆಳೆದ್ಬಿಡುತ್ತೆ ಗೈಸ್. ಅವಳು ಚಿಕ್ಕ ಮಕ್ಕಳು ಹಂಗೆ ಬೇಗ ಬೆಳೆಯುತ್ತೆ. ಹಾಯ್, ಥ್ಯಾಂಕ್ ಯು ಬ್ರೋ. ಯಾವ ಊರು ನಿಮ್ಮದು? ಬಾಗ್ಲೂರಾ? ಬಾಗಲಕೋಟೆ. ಸೂಪರ್. ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಬನ್ನಿ ಗೈಸ್, ಹೋಗೋ. ಬಾಗಲಕೋಟೆ ಅವರಂತೆ ಅವರು. ಬಾಗಲಕೋಟೆಯಲ್ಲಿ ಯಾರು ವಿಡಿಯೋ ನೋಡ್ತಿದ್ದೀರಾ? ಎಲ್ರಿಗೂ ಹಾಯ್. ನೋಡ್ರಿ ಇಲ್ಲಿಗೆ ಯಾವ ಬಸ್ ಮಾಡಿದ್ರು? ನಾವು ಬಂದಾಗ ಬಸ್ ಗೈಸ್, ನಾವು ಬಂದಾಗ ಇಲ್ಲಿ ಕ್ಯೂ
ಸರಿನಾ. ಇದು ಮಧುರೆ ಚನ್ನಬಸವ ಟೆಂಪಲ್ ಇದು. ನಾವು ಬಂದಾಗ ಗೈಸ್ ಇದು ಪೂರ್ತಿ ಇಲ್ಲಿಂದ ಈ ರೋಡ್ ಎಂಡು ಎಲ್ಲಿವರೆಗೂ ಇದೆ, ಕೆರೆ ಇದೆ ಅಲ್ಲಿ, ಆ ಕೆರೆವರೆಗೂ ನಿಂಗೆ ಗೊತ್ತಾ ಕ್ಯೂ ಇತ್ತಲ್ಲ ಮುಂಚೆ ನಾವು ಬಂದಾಗ, ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅವಾಗ. ನೆಕ್ಸ್ಟ್ ಲೆವೆಲ್ ಕ್ಯೂಗಳು ಗೈಸ್. ನಾವು ಕ್ಯೂ ನಿಂತ್ಕೊತಿರ್ಲಿಲ್ಲ, ಏನೋ ಹತ್ರದಲ್ಲಿ ಇರ್ತಿದ್ದು. ನಿಮ್ಮ ಅಪ್ಪ ಪಾಪ ಅಲ್ಲಿಂದ ಕ್ಯೂ ನಿಂತ್ಕೊಂಡ್ಬರೋರು. ನಾವು ಇಲ್ಲಿ ಇರ್ತಿದ್ವಿ, ಪಾಪ ನಮ್ಮ ಅಪ್ಪ ಅಲ್ಲಿಂದ ನಡ್ಕೊಂಬರೋರು ಗೈಸ್, ಕ್ಯೂ ನಿಂತ್ಕೊಂಡ್ ಬಂದಿರೋರು. ಆಮೇಲೆ ಇಲ್ಲಿ ಬಂದೇ ನನ್ನ ಅಪ್ಪ ತಂಗೆ ಜಾಯ್ನ್ ಆಗ್ಬಿಡ್ತಿದ್ವಿ, ಆ ಥರ ಎಲ್ಲ ಮಾಡ್ತಿದ್ವಿ ಅವಾಗ. ದೇವಸ್ಥಾನಕ್ಕೆ ಬಂದು ಎಷ್ಟು ದಿವಸಗಳಾಯಿತು. ತುಂಬ ಚೆನ್ನಾಗಿದೆ ಗೈಸ್ ದೇವಸ್ಥಾನ ಇದು. ಏನು ಮಾಡ್ತಿದ್ಯಾ? ಸಾಹಸ ಮಾಡ್ತಾವಳೆ. ಕುಶನಿಗೆ ಫುಲ್ ಇದ್ದೇ ಹೋಗ್ಬಿಟ್ಟಿದೆ ಕಣೆ. ಕುಶನ್ ನಡಿ ಟೆಂಪಲ್ ರನ್ ಮಾಡೋಣ, ಟೆಂಪಲ್ ರನ್ ಮಾಡೋಣ, ಬಾ 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 ಬಾ. ಈ ದೇವಸ್ಥಾನ ಇವತ್ತೇ ಗೈಸ್ ನೋಡ್ತಿರೋದು ಇಷ್ಟು ಫ್ರೀಯಾಗಿರೋದು. ನಾವು ಇಷ್ಟು ವರ್ಷ ಬಂದಿದ್ದೀವಲ್ಲ, ಎಲ್ಲ ಟೈಮು ರಶ್ ಇರ್ತಿತ್ತು. ಅರೆ ಇವಾಗ ಸ್ವಲ್ಪ ಫ್ರೀ ಇದೆ. ಅಮ್ಮಮ್ಮ ಅಮ್ಮ ಅಂತ ಅವಳು ಯಾವತ್ತೂ ಹೇಳೋಲ್ಲ ಕಣೆ, ಅಮ್ಮಮ್ಮ ಅಷ್ಟೇ ಹೇಳೋದು ಅವಳು. ಬಂದು ದೇವರು ನಡೆದಾಡೋ ದೇವರು, ನಡೆದಾಡೋ ದೇವರು, ಅವರು ದೇವರು. ನೀನು ಯಾವ ದೇವ್ರು ನೀನು? ಯಾವ ಊರು ದೇವರು ನೀನು? ಓಯ್ ಯಾವ ಊರು ದೇವ್ರು ನೀನು ಹೇಳು. ನೀನು ಎಲ್ಲಿನ ತಪ್ಪಿಸ್ಕೊಂಬಂದೆ? ಯಾರು ನೀನು? ನಂಗೆ ಹಾಕಮ್ಮವ್ವ, ನಂಗೆ ಹಾಕುವ. ಥ್ಯಾಂಕ್ ಯು. ಕಾಪಿ ಕೊಡು. ನಿಂಗೆ ಹಾಕ್ಲ ಇವಾಗ? ಬಾ ಹಾಕ್ತೀನಿ. ಇದು ನಿನ್ನ ಮೇಲೆ ಇರಬೇಕು, ಚೆನ್ನಾಗಿರುತ್ತೆ. ಬಾ. ನೋಡಿ ಗೈಸೋಳು, ಅವಳು ಕತೆ ನೋಡಿ ಗೈಸೋಳು. ಹೂವು ಬೇರೆ ಮುಟ್ಸ್ಬೇಕಂತ ಇಲ್ಲಿ ತಲೆಗೊಂದು, ಮೈಗೂ ಹೂವು ಹಾಕ್ಬೇಕಂತೆ. ನೋಡಿ ದೇವ್ರ ಥರ ಕಾಣಿಸೋಳು ಕಡೆ. ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಒಂದು ನಾಮ ಇಟ್ಬಿಟ್ರೆ ಗೋವಿಂದ ಥರ ಕಾಣಿಸ್ತಾಳೆ. ಗೋವಿಂದ ಗೋವಿಂದ ಗೋವಿಂದ. ಅಯ್ಯಯ್ಯೋ ರಾಮ. ಬಾ ನಡ್ಕೊಂಬ ಹಿಂಗೆ. ಗೋವಿಂದ ಗೋವಿಂದ ಅನ್ನು, ಗೋವಿಂದ ಅನ್ನು, ಗೋವಿಂದ ಅನ್ನು. ನೋಡಿ ಗೈಸ್ ಲುಕ್ಕೊಳ್ಳೋದು. ಥ್ಯಾಂಕ್ಸ್. ಕೈ ಮುಗಿತಾವಳೆ ಗೈಸ್ ಊಟಲ್ಲಿ. ಸೊ ಗೈಸ್ ಇವಾಗ ದೇವ್ರ ದರ್ಶನ ಮುಗೀತು. ನಮ್ಮ ಗಾಡಿ ಪೂಜೆ ಮಾಡಿಸ್ಬೇಕು ಇವಾಗ. ಸೊ ಅದಕ್ಕೆ ಅವರು ಕಾರ್ ತಂದು ದೇವಸ್ಥಾನ ಮುಂದೆ ಬಿಡಿ ಒಂದು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಹೋಗ್ಬಿಟ್ಟು ಗಾಡಿ ಪೂಜೆ ಮಾಡ್ಸೋಣ, ಕಾರ್ ಪೂಜೆ. ಪರವಾಗಿಲ್ಲಮ್ಮ, ನಿಂಗೂ ತಲೆ ಇದೆ. ತಲೆ ಇಲ್ಲ ಅಂತ ಎಲ್ಲರಿಗೂ ಅದೇ ತಲೆ ಒಳಗಿರೋದಿರಬೇಕು. ಬಿಡು 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 ಬಿಡು. ಡನ್ ಗೈಸ್. ಮುಂಚೆ ನಾವು ಆಟೋ ಪೂಜೆ ಮಾಡಿಸಿದ್ವಿ, ಇವಾಗ ಕಾರ್ ಪೂಜೆ ಮಾಡಿಸ್ತೀವಿ. ನಾನು ಆಟೋ ರೆಡಿ ಆಗಿದೆ ಅಷ್ಟೇ, ಆಟೋ ತೊಗೊಂಡು ಇಲ್ಲಿ ಮತ್ತೆ ಸರಿ ಪೂಜೆ ಮಾಡಿಸ್ಬೇಕಮ್ಮ. ಆಟೋ ಬರೋಣ ನೆಕ್ಸ್ಟ್. ನಾಲ್ಕು ಟೈರ್ಗೂ 4 ನಿಮ್ಮಣ್ಣಿ ಯಾಕೆ ಇರ್ತಾರೆ ಹೇಳು? ಯಾಕೆ ಇರ್ತಾರೆ ನೀನು ಸೈಂಟಿಫಿಕ್ ಆಗಿ ಹೇಳು. ಯಾಕೆ ಇರ್ತಾರೆ ಹೇಳು? 4 ಟೈರ್ ಐತಂತೆ, ಅದಕ್ಕೆ 4 ಟೈರ್ 4 ಇರ್ತದೆ ನಿಮ್ಮಣ್ಣ. ಗಾಡಿಗೆ ದೃಷ್ಟಿ ಆಗಿರುತ್ತಲ್ವಾ, ದೃಷ್ಟಿಯೆಲ್ಲ ಹೋಗಲಿ ಅಂತ, ಕೆಟ್ಟ ಕಣ್ಣುಗಳು ಕೆಟ್ಟ ದೃಷ್ಟಿಗಳು ಹೋಗಲಿ ಅಂತ ನಿಮ್ಮಣ್ಣಿ 4 ಟೈರ್ ಐತೆ, ಅದಕ್ಕೆ ಇಟ್ಬಿಡ್ತಾರಂತೆ. ಯಾರು ಗಾಯ್ಸ್ ಗಾಡಿ ಪೂಜೆ ಮಸ್ತಾಗಾಯಿತು. ಈಗ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಪ್ರಸಾದ ತಿನ್ನೋದಕ್ಕೆ. ನಾನು ರೀಸೆಂಟಾಗಿ ಬಂದಾಗ ಪುಳಿಯೋಗರೆ ಕೊಟ್ಟಿದ್ದು, ಸಖತ್ತಾಗಿತ್ತು. ಇಡ್ಲಿ ಪುಳಿಯೋಗರೆ ಕೊಟ್ಟಿದ್ರು. ಸೊ ಇವತ್ತೇನು ಮಾಡಿದೆ ಗೊತ್ತಿಲ್ಲ. ಸೊ ಡಯಟಲ್ಲಿ ಇದ್ದೀನಿ, ಆದರೆ ಪರವಾಗಿಲ್ಲ, ಒಂದು ಚೂರು ಪ್ರಸಾದ ತಿನ್ಬೋದು ಗೈಸ್. ಇಷ್ಟೇ ತಿನ್ಕೊಂಡು ಹೋಗೋಣ. ಪ್ರಸಾದ ಅಲ್ಲ, ದೇವ್ರ ಪ್ರಸಾದ ಯಾವತ್ತೂ ಬೇಡ ಅಂತ ಹೇಳ್ಬಾರ್ದು, ತಿನ್ಕೊಂಡು ಹೋಗೋಣ. ಈಗ ಗೊತ್ತೇನು ಕಟ್ಟಿದ್ದು ಯಾವಾಗಂತ? ಇದನ್ನ ಕಟ್ಟಿದ್ದು ರೀಸೆಂಟಾಗಿ ಅಂದರೆ ಒಂದು 3-4 ಇಯರ್ಸ್ ಆಗಿ ಕಟ್ಟಿದ್ದು. 4-5 ಇಯರ್ಸ್ ಆಯಿತು ಇದು ಕಟ್ಟಿ. ಚೆನ್ನಾಗಿ ಕಟ್ಟಿದ್ದಾರೆ. ಕೆರೆ ಇತ್ತು ಅವಾಗ, ಹೌದು. ಇವಾಗ ಕಟ್ಟಿದ್ದಾರೆ ನೀಟಾಗಿ. ಒಳಗೆ ಕೂತ್ಕೊಂಡು ಆರಾಮಾಗಿ. ಒಳಗಡೆ ಜಾಗ ನೋಡು, ತುಂಬ ದೊಡ್ಡದಾಗಿದ್ದು ಜಾಗ. ಧರ್ಮಸ್ಥಳದಲ್ಲಿದೆ ಗೊತ್ತಾ ಜಾಗ ಊಟಕ್ಕೆ, ಅದು ಅದರ ದೊಡ್ಡಕ್ಕಿಲ್ಲ, ಚಿಕ್ಕದಾಗಿದೆ. ಅನ್ನಪ್ರಸಾದ ಕೊಡ್ತಾರಲ್ಲ, ತುಂಬಾ ಚೆನ್ನಾಗಿರ್ತದೆ. ಅದು ತಿನ್ನಬೇಕು, ನಂಗೆ ಅದಿಷ್ಟ. ತಿನ್ನಲೇಬೇಕು, ಯಾಕಂದರೆ ಒಂಚೂರು ತಿನ್ನಬೇಕು, ಡಯಟ್ ಮಾಡಬಾರ್ದು ಇಲ್ಲೂ ಬಂದ್ಬಿಟ್ಟು ನಾವು. ಹೌದು ಬನ್ನಿ ತಿನ್ನುವ. ಹೌದು ಬಂದ್ಬಿಟ್ಟು ಸೇವನೆ ಮಾಡ್ಬೋದು, ಅನ್ನದಾನ ಮಾಡ್ಬೋದು. ಏನಂದು ಹೇಳಿ ಮತ್ತೆ ಇನ್ನೊಂದ್ಸಲಿ. 75,000 ನನ್ನ ಹತ್ರ ದುಡ್ಡು ಇದ್ರೆ ಪಕ್ಕ ಬಂದಿಲ್ಲ, ನಾನು ಅನ್ನದಾನ ಮಾಡೇ ಮಾಡ್ತೀನಿ. ಇವಾಗ ಸದ್ಯಕ್ಕೆ ದುಡ್ಡಿಲ್ಲ ಅಕೌಂಟಲ್ಲಿ, ದುಡ್ಡು ಬಂದಾಗ ಮಾಡ್ತೀನಿ. ಒಳಗೆ ಜಾಗ ಹೆಂಗಿದೆ ಮಾಡೋಕ್ಕೆ? ತುಂಬ ದೊಡ್ಡ ಜಾಗ ಮಾಡಿದ್ದಾರೆ ಅಲ್ವಾ, ತುಂಬ ಚೆನ್ನಾಗಿದೆ. ಹೌದು, ನಾನು ಸೌತೆಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ, ರೈಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅವರೆಲ್ಲ ನೀಟಾಗಿ ಬ್ಯಾಟಿಂಗ್ ಮಾಡ್ತಾರೆ ಗೈಸ್. ನಾವು ಬ್ಯಾಟಿಂಗ್ ಮಾಡಲ್ಲ, ನಾವು ಬ್ಯಾಟಿಂಗ್ ಮಾಡೋದೇ ಇಷ್ಟು. ತಿನ್ಕೊಂಡು ನಿಮ್ಗೆ ಸಿಗ್ತೀನಿ. ಹಾಕಿ ಸೌತೆಕಾಯಿ ಹಾಕಿ.
ಅದು ಹಚ್ಚಿ ತಿನ್ನೋಕ್ಕಾಗದು ನಮ್ಮ ಕೈಯಲ್ಲಿ. ಅದೇನೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಮಾಡೋ ಸಾಂಬಾರು ಅದು ಟೇಸ್ಟ್ ಗೈಸ್ ನೆಕ್ಸ್ಟ್ ಒಳಗಿರುತ್ತೆ. ಅದು ಏನಕ್ಕಂದ್ರೆ ನಂಗೆ ಇನ್ನೂ ಗೊತ್ತಿಲ್ಲ. ಏನಕ್ಕಿದ್ರೆ ಪುಳಿಯೋಗರೆ ಮಾಡಿದ್ರೂ ಅಷ್ಟು ಟೇಸ್ಟ್ ಬರೋಲ್ಲ. ಇದರಲ್ಲಿರೋ ಟೇಸ್ಟು ಯಾರು ಇಲ್ಲ ಗೈಸ್. ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗಿದೆ ಟೇಸ್ಟು ಗೈಸ್. ಇದು ನೋಡಿ ಇಲ್ಲಿ ಕಂಗುಳಿದಾವೆ ಗೊತ್ತಾ, ಇಲ್ಲಿ ಸುಮಾರು ಕಂಗುಳಿದ್ದಾವೆ. ಎಲ್ಲ 1 ಆಣಿ 2 ಆಣಿ 3 ಆಣಿ 3 ಪೈಸೆ 5 ಪೈಸೆ 50 ಪೈಸೆ ನೋಡಿ. ಇದು ಈ ನೋಟು ಗೊತ್ತಾ ನಿಮಗೆ? 500 ರೂಪಾಯಿ ನೋಟು ಇವಾಗ ಬ್ಯಾನ್ ಆಗಿಬಿಟ್ಟಿದೆ. ಈ ನೋಟು ಇದೆ 1000 ರೂಪಾಯಿ ನೋಟು ನೋಡಿ, ಇನ್ನೂ ಬದುಕಿದೆ ಇಲ್ಲಿ. ಆದರೆ ನಮ್ಮದು ಸತ್ತೋಗ್ಬಿಟ್ಟಿದೆ, ಇಲ್ಲಿನೂ ಬದುಕಿದೆ. 10 ರೂಪಾಯಿ ಹಿಂಗಿತ್ತು, 50 ರುಪೀಸ್ ಹಿಂಗಿತ್ತು, 20 ರುಪೀಸ್ ಅವಾಗ ಹಿಂಗಿತ್ತು, 5 ರೂಪಾಯಿ ನೋಟು. ಈಗ ನೋಟು ಕಲರೇ ಒಂಥರ ಮಸ್ತಾಗಿದೆ ನೋಡೋಕ್ಕೆ. 1 ರೂಪಾಯಿ ನೋಟು, 2 ರೂಪಾಯಿ ನೋಟು, 20 ರೂಪಾಯಿ ನೋಟು ನೋಡಿ ಹೆಂಗಿದೆ, ಚೆನ್ನಾಗಿದೆನಾ? ಏನೇ ಬಿಚ್ಚಬೇಕಾ? ಹೊಡಿತಾರೆ ಅವರು, ಹೊಡಿತಾರೆ, ದೆಬ್ಬಲ್ ಕೊಡ್ತಾರೆ. ಅದು ಬಿಚ್ಚಿದ್ರೆ ದೆಬ್ಬಲ್ ಕೊಡ್ತಾರೆ. ಇದು ನೋಡಿ, ಇದೆಲ್ಲ ಬೇರೆ ಕಂಟ್ರಿ ನೋಟ್ಸು ಎಲ್ಲ ಇದ್ದಾವೆ. ಕ್ರೇಜಿ ಅಲ್ಲ? ಎಲ್ಲ ಬಂದವರೆಲ್ಲ ಕೊಟ್ಟು ಹೋಗ್ತಿರ್ತಾರೆ. ಬೇರೆ ಕಂಟ್ರಿಗಳೆಲ್ಲ ಬಂದವರು ಬಂದು ಕೊಟ್ಕೊಂಡು ಹೋಗ್ತಿರ್ತಾರೆ. ಅದ್ರದ್ದು ಎಲ್ಲ ಕಲೆಕ್ಟ್ ಮಾಡಿ ಇಕ್ಕಿದ್ದಾರೆ ಅವರು. ಕರ್ಕೊಂಡೋಗಿ ಅವಳ ತಾತ, ಕರ್ಕೊಂಡೋಗಿ ಅವಳ ಬಾಡ ನಮ್ಗಳು. ಹಾಂ ಹೋಗಮ್ಮ, ನೀನು ಹೋಗ್ಬಿಟ್ಟು ತಾತನ ಜೊತೆ ಹೊರಟೋಗು. ಹೋಗಿ ತಾತನ ಜೊತೆ ನೀನು ಹೋಗಿ ಹೋಗಮ್ಮ. ಮುತ್ತ ಕೊಡು ತಾತಂಗೆ, ಮುತ್ತ ಕೊಡು ತಾತಂಗೆ. ನೋಡಿದ್ರಾ ಎಷ್ಟತ್ತ ನೀವು ವಯಸ್ಸು ಇವಾಗ? ತಾತ ಕಿವಿ ಕೆಲಸ ತಾತಂಗೆ ಪಾಪ. ಅಲ್ಲಿ ನೆಕ್ಸ್ಟ್ ಚೈತ್ರ ಫ್ಯೂಚರ್ ಹಿಂಗೆ 1-2 ಚೈತ್ರನ ಫ್ಯೂಚರ್ ನೆಕ್ಸ್ಟು ಪಾಪು ಅಂತೆ. ಇವಾಗ ಬ್ಯಾಕ್ ಟು ಹೋಮ್. ದೇವಸ್ಥಾನ ಹೆಂಗಿತ್ತ? ಎಲ್ಲ ಚೆನ್ನಾಗಿತ್ತಾ? ತುಂಬಾ ವರ್ಷಗಳ ನಂತರ ನೋಡಿದ್ದು. ದರ್ಶನ ಚೆನ್ನಾಗಾಯ್ತು, ಜನ ಯಾರು ಇರಲಿಲ್ಲ, ಆನಂದವಾಗಿ ದರ್ಶನ ಆಯ್ತು. ಒಳ್ಳೆ ದಾಸೋಹದಲ್ಲಿ ಒಳ್ಳೆ ಊಟ ಆಯ್ತು, ತೃಪ್ತಿ ಆಯ್ತು, ಸಮಾಧಾನ ಆಯ್ತು. ಹೆಂಗಿತ್ತು ದೇವಸ್ಥಾನ? ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಪ್ಪ. ಚೈತ್ರ ಹಾಂ ಯಾಕೆ ನಗ್ತಿದ್ಯಾ? ಇವಳು ಕಾಟ ನೋಡಿ ಗೈಸ್, ನಾನು ಬ್ಲಾಗ್ ಮಾಡಕ್ ಆಗ್ತಿಲ್ಲ, ಏನಿಲ್ಲ ಹಿಂಗೆ ಮಾಡ್ತಾರೆ ಗೈಸ್. ಕುಶನಿ ಬೇಕು ಅಂತೀರ, ಕುಶನಿ ಹಿಡ್ಕೊಂಡು ನಾನು ಬ್ಲಾಗ್ ಮಾಡಕ್ ಒಂದು ಸಿಕ್ಕಾಪಡೆ ಕಷ್ಟ ಆಗೈತೆ. ಆದ್ರೆ ಅವಳಿಲ್ಲ ಅಂದ್ರೆ ನೀವು ಬ್ಲಾಗ್ ಮಾಡಲ್ಲ, ಅದಕ್ಕಿದು ಕಷ್ಟ ನಮಗೆ. ಸರ್ ಹೆಂಗಿತ್ತು ದೇವಸ್ಥಾನ? ಚೆನ್ನಾಗಿತ್ತಲ್ಲ? ಆರಾಮಾಗಿ ನಿಂತ್ಕೊಂಡು ತೃಪ್ತಿಯಾಗಿ ನೋಡಿ ಖುಷಿ ಆಯ್ತು. ಇಲ್ಲ ಅಂದಿದ್ರೆ ಪಟ ಓಡ್ಬೇಕಿತ್ತು ಗೈಸ್. ಇವಾಗ ಮುಗೀತು, ಬನ್ನಿ ಹೋಗೋ ಮನೆಗೆ. ಸೊ ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ವಿ. ಕುಶನಿ ಮಲ್ಕೊಂಡು ಆರಾಮಾಗಿ 2 ಅವರ್ ಮಲ್ಕೊಂಡು ಇವಾಗ ಎದ್ದವಳೆ. ಚೈತ್ರ ಬಾಯ್. ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರು ಕಂಗ್ರಾಚುಲೇಷನ್ಸ್ ಅಂತ. ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳು. ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಮ ಮನೆ ನೀರು ಮತ್ತೆ ಬಾಬು ಮನೆ ತೊಗೊಂಡಿದ್ರು. ತುಂಬ ಥ್ಯಾಂಕ್ಸ್ ಎಲ್ಲ, ತುಂಬ ವಿಶಸ್ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ. ಓಕೆ ಬಾಯ್ ಮಾಡ್ಬಿಡಿ ಎಲ್ರಿಗೂ. ಬಾಯ್ ಮಾಡಿ ಖುಷಿ. ಬಾಯ್ ಮಾಡಿ ಖುಷಿನಾ? ಬಾಯ್ ಮಾಡ್ರಿ ಹಂಗೇನೆ. ಸೊ ಗೈಸ್ ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಹೋಗಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್, ಸೈನಿಂಗ್ ಆಫ್. ಬಾಯ್, ಸಿ ಯು, ಟಾಟಾ.